ಮಿನುಗುದೀಪ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಏನಪ್ಪಾ ಅಂದ್ರೆ, ಲಲಿತಾ ಆಂಟಿ ಪಕ್ಕದ ಮನೆ ಹುಡುಗನ ಹತ್ರ ಮಾವಿನ ಹಣ್ಣನ್ನು ಬಗೆಯುವುದಕ್ಕೆ ಹೇಳಿದೆ. ಅವನು ಆತುರದಲ್ಲಿ ಅವಳ ಹಣ್ಣಿನ ತೂತನ್ನೇ ಬಗಿದು ಚೆನ್ನಾಗಿ ಸವಿದು ತಿಂದ ಮೇಲೆ ಒಳಗಡೆ ಹಾಕಿ ಮಾಡಿದ ಕತೆ. ಫ್ರೆಂಡ್ಸ್, ಕತೆಯಂತೂ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ಕತೆಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ. ಲಲಿತಾ ಅನ್ನುವವಳು ತುಂಬಾನೇ ಸುಂದರವಾದ ಹೆಣ್ಣು. ಲಲಿತಾಗೆ ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗನಿದ್ದ. ಹಾಗೆ ಲಲಿತಾಳ ಗಂಡ ತುಂಬಾ ಒಳ್ಳೆಯ ವ್ಯಕ್ತಿ. ಅವನೊಬ್ಬ ಹೂವಿನ ವ್ಯಾಪಾರಿ. ಅವನ ಹೆಸರು ರಾಜು ಅಂತ. ಲಲಿತಾ ಮಕ್ಕಳು ಶಾಲೆಗೆ ಹೋಗುವುದರಿಂದ ಅವಳು ಪ್ರತಿದಿನ ತಿಂಡಿ ಮಾಡುತ್ತಿದ್ದಳು. ಅವತ್ತು ಕೂಡ ಎಂದಿನಂತೆ ದೋಸೆಯನ್ನು ಮಾಡಿದ್ದಳು. ಅವತ್ತು ಇಬ್ಬರು ಮಕ್ಕಳು ತಿಂಡಿ ತಿನ್ನುವಾಗ ಲಲಿತಾಳ ಹತ್ತಿರ, ಅಮ್ಮ, ಪ್ರತಿದಿನ ಇದೇ ತಿಂಡಿಯನ್ನು ತಿಂದು ತಿಂದು ಸಾಕಾಗಿ ಹೋಗಿದೆ, ನಾಳೆಯಾದರೂ ಬೇರೆ ತಿಂಡಿಯನ್ನು ಮಾಡುತ್ತೀಯಾ ಅಂತ ಕೇಳುತ್ತಾರೆ. ಅದಕ್ಕೆ ಲಲಿತಾ ಹೇಳುತ್ತಾಳೆ, ನಾಳೆ ಬೇಡ, ನೀವಿಬ್ಬರೂ ಇವತ್ತು ಶಾಲೆ ಬಿಟ್ಟು ಮನೆಗೆ ಬರುವಷ್ಟರಲ್ಲಿ ನಿಮಗೆ ಇಷ್ಟವಾಗುವ ಮಾವಿನ ಹಣ್ಣಿನ ಕಡುಬನ್ನು ಮಾಡಿಟ್ಟಿರುತ್ತೇನೆ ಅಂತ ಹೇಳುತ್ತಾಳೆ. ಅವರಿಬ್ಬರೂ ಕೂಡ ತಿಂಡಿಯನ್ನು ತಿಂದ ನಂತರ ರಾಜು ಹೂವಿನ ವ್ಯಾಪಾರಕ್ಕೆ ಹೋಗುವಾಗ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾನೆ. ರಾಜು ತನ್ನ ಮಕ್ಕಳನ್ನು ಶಾಲೆಗೆ ಬಿಟ್ಟು ಹೂವಿನ ವ್ಯಾಪಾರಕ್ಕೆ ಹೋಗಿ ವ್ಯಾಪಾರ ಮುಗಿಸಿ ಮನೆಗೆ ಬರುವಾಗ ತುಂಬಾನೇ ಕತ್ತಲಾಗುತ್ತೆ. ಹಾಗಾಗಿ ಲಲಿತಾ ತನ್ನ ಗಂಡನ ಹತ್ತಿರ ಮಾವಿನ ಹಣ್ಣನ್ನು ತರೋದಕ್ಕೆ ಹೇಳಿದೆ. ತಮ್ಮ ಪಕ್ಕದ ಮನೆಯವರ ತೋಟದಲ್ಲಿರುವ ಹಣ್ಣನ್ನೇ ತರುವುದಕ್ಕೆ ನಿರ್ಧಾರ ಮಾಡುತ್ತಾಳೆ. ರಾಜು ಹೂವಿನ ವ್ಯಾಪಾರಕ್ಕೆ ಹೋದ ಮೇಲೆ ಲಲಿತಾ ದಿನನಿತ್ಯದ ಮನೆ ಕೆಲಸವನ್ನು ಮುಗಿಸಿ ಪಕ್ಕದ ಮನೆಯ ಲೋಕಿಗೆ ಫೋನ್ ಮಾಡಿ ಬರುವುದಕ್ಕೆ ಹೇಳುತ್ತಾಳೆ. ನಂತರ ಅವನು ಲಲಿತಾಳ ಮನೆಗೆ ತಕ್ಷಣವೇ ಓಡೋಡಿ ಬರುತ್ತಾನೆ. ಆವಾಗ ಲಲಿತಾ ಲೋಕಿ ಹತ್ತಿರ, ಇವಾಗ ನಿನಗೆ ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಲೋಕಿ ಹೇಳ್ತಾನೆ, ಇವತ್ತು ನಮ್ಮ ಫ್ಯಾಕ್ಟರಿಗೆ ರಜೆ ಕೊಟ್ಟಿದ್ದಾರೆ, ನನಗೆ ಬೇರೇನು ಕೂಡ ಕೆಲಸವಿಲ್ಲ ಅಂತ ಹೇಳ್ತಾನೆ. ಆಗ ಲಲಿತಾ ಲೋಕಿ ಹತ್ತಿರ, ನಮ್ಮ ಮಕ್ಕಳಿಗೆ ಮಾವಿನ ಹಣ್ಣಿನ ಕಡುಬು ಮಾಡಬೇಕಂತೆ. ರಾಜು ಮನೆಗೆ ಬರುವಾಗ ತುಂಬಾ ತಡವಾಗುತ್ತೆ. ನಿನಗೇನು ಅಭ್ಯಂತರವಿಲ್ಲವೆಂದರೆ ನಿಮ್ಮ ಮನೆಯ ತೋಟದ ಮಾವಿನ ಹಣ್ಣನ್ನು ಕೊಡುತ್ತೀಯಾ? ಅದಕ್ಕೆ ಹಣ ಎಷ್ಟು ಅಂತ ಹೇಳು, ನಾನು ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಅದಕ್ಕೆ ಲೋಕಿ ಹೇಳ್ತಾನೆ, ಅಯ್ಯೋ, ನಮ್ಮ ಮನೆಯಲ್ಲಿ ಯಾರೂ ಕೂಡ ಮಾವಿನ ಹಣ್ಣನ್ನು ತಿನ್ನುವುದಿಲ್ಲ, ಮರದಲ್ಲಿ ಹಣ್ಣಾಗಿರುವುದೆಲ್ಲ ಕೊಳೆತು ಹಾಳಾಗಿ ಹೋಗಿದೆ, ನಿಮಗೆ ಎಷ್ಟು ಹಣ್ಣು ಬೇಕಾದರೂ ತೆಗೆದುಕೊಂಡು ಬನ್ನಿ ಅಂತ ಹೇಳುತ್ತಾನೆ. ಆಗ ಲಲಿತಾ ಹೇಳುತ್ತಾಳೆ, ನನಗೆ ಮರ ಹತ್ತುವುದಕ್ಕೆ ಗೊತ್ತಿಲ್ಲ ಕಣೋ, ನಿನಗೇನು ಅಭ್ಯಂತರವಿಲ್ಲವೆಂದರೆ ನೀನೇ ತೆಗೆದುಕೊಡುತ್ತೀಯಾ ಅಂತ ಕೇಳುತ್ತಾಳೆ. ಅದಕ್ಕೆ ಲೋಕಿ, ಆಯ್ತು, ನಾನೇ ತೆಗೆದುಕೊಡುತ್ತೇನೆ, ಬನ್ನಿ ಇಬ್ಬರೂ ಕೂಡ ತೋಟಕ್ಕೆ ಹೋಗೋಣ ಅಂತ ಹೇಳುತ್ತಾನೆ. ಆವಾಗ ಲಲಿತಾ ಮನೆಯ ಬಾಗಿಲನ್ನು ಹಾಕಿ ಕತ್ತಿಯನ್ನು ಹಿಡಿದುಕೊಂಡು ಲೋಕಿ ಜೊತೆ ಮಾವಿನ ಹಣ್ಣನ್ನು ತೆಗೆಯುವುದಕ್ಕೆ ತೋಟಕ್ಕೆ ಹೋಗುತ್ತಾಳೆ. ತೋಟಕ್ಕೆ ಹೋದ ಮೇಲೆ ಅಲ್ಲಿ ತುಂಬಾನೇ ಮಾವಿನ ಮರ ಇರುತ್ತೆ, ಎಲ್ಲಾ ಮರದಲ್ಲಿಯೂ ಕೂಡ ಹಣ್ಣಿರುತ್ತೆ. ಲೋಕಿಗೆ ಅದು ಅವರ ಸ್ವಂತ ತೋಟವಾಗಿದ್ದರಿಂದ ಯಾವ ಮರದಲ್ಲಿರುವ ಹಣ್ಣು ತುಂಬಾನೇ ರುಚಿಯಾಗಿರುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವನು ನದಿ ಹತ್ತಿರವಿರುವ ಮರದ ಬಳಿ ಲಲಿತಾಳನ್ನು ಕರೆದುಕೊಂಡು ಹೋಗಿ ಮಾವಿನ ಮರವನ್ನು ಹತ್ತುತ್ತಾನೆ. ಲೋಕಿ ಮರವನ್ನು ಹತ್ತಿ ಲಲಿತಾಳ ಹತ್ತಿರ ಯಾವ ಹಣ್ಣನ್ನು ತೆಗೆಯುವುದಂತ ಕೇಳುವುದಕ್ಕೆ ಕೆಳಗಡೆ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಮರದ ಮೇಲಿಂದ ಕೆಳಗಡೆ ನೋಡುವಾಗ ಲಲಿತಾಳ ಹತ್ತಿರವಿರುವ ಹಣ್ಣುಗಳೆರಡು ಚೆನ್ನಾಗಿ ಕಾಣುತ್ತಿದ್ದವು. ಅದನ್ನು ನೋಡಿ ಅವನಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಪದೇ ಪದೇ ಬೇಕು ಅಂತಾನೆ ಕೆಳಗಡೆ ನೋಡಿ ಅವುಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದ. ಅದು ತುಂಬಾನೇ ದೊಡ್ಡದಾಗಿದ್ದರಿಂದ ನೋಡೋದಕ್ಕೆ ತುಂಬಾನೇ ಸುಂದರವಾಗಿತ್ತು. ಮರದಲ್ಲಿರುವ ಹಣ್ಣಿಗಿಂತ ನಿನ್ನದೇ ಚೆನ್ನಾಗಿದೆ, ನೋಡ್ತಾ ಇದ್ರೆ ನನಗೆ ತಿನ್ನಬೇಕು ಅಂತ ಆಸೆಯಾಗುತ್ತಿದೆ ಅಂತ ಮನಸ್ಸಿನಲ್ಲೇ ಆಸೆಪಡುತ್ತಾನೆ. ಅವುಗಳನ್ನು ಪದೇ ಪದೇ ನೋಡಿ ಕಣ್ಣು ತಂಪು ಮಾಡಿಕೊಳ್ತಾ, ಜಾಸ್ತಿ ನೋಡಿದರೆ ಅನುಮಾನ ಬರುತ್ತೆ ಅಂತ ತಕ್ಷಣವೇ ಚೆನ್ನಾಗಿ ಬೆಳೆದಿರುವ ಮಾವಿನ ಹಣ್ಣನ್ನು ತೆಗೆಯುತ್ತಾನೆ. ನಂತರ ಲಲಿತಾ ಹತ್ತಿರ ಬಂದು, ಸಾಕಾ, ಇಲ್ಲ ಇನ್ನೊಂದು ತೆಗೆಯುವುದಾ ಅಂತ ಕೇಳುತ್ತಾನೆ. ಅದಕ್ಕೆ ಲಲಿತಾ ಹೇಳ್ತಾಳೆ, ಪರವಾಗಿಲ್ಲ ಕಣೋ, ಒಂದು ಹಣ್ಣು ಸಾಕು, ಇದು ತುಂಬಾನೇ ದೊಡ್ಡದಿದೆ ಅಲ್ವಾ, ಹಾಗಾಗಿ ಇನ್ನೊಂದರ ಅವಶ್ಯಕತೆ ಇಲ್ಲ, ನೀನು ನಿಧಾನವಾಗಿ ಕೆಳಗಿಳಿ ಅಂತ ಹೇಳುತ್ತಾಳೆ. ಲೋಕಿ ನಿಧಾನವಾಗಿ ಕೆಳಗಿಳಿಯುತ್ತಾ ಲಲಿತಾಳ ಕಡೆ ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳುತ್ತಾನೆ. ಲಲಿತಾ ಮಾತ್ರ ಲೋಕಿ ತನ್ನ ಮುಖವನ್ನು ನೋಡುತ್ತಿದ್ದಾನೆ ಅಂತ ಅಂದುಕೊಂಡಿದ್ದಳು, ಆದರೆ ಲೋಕಿ ಮಾತ್ರ ಅವಳ ಮುಖವನ್ನು ಜೂರು ಸಹ ನೋಡುತ್ತಿರಲಿಲ್ಲ. ನಂತರ ಮರದಿಂದ ಕೆಳಗಿಳಿದ ಮೇಲೆ ಲಲಿತಾಳ ಹತ್ತಿರ, ನೀವು ಹಣ್ಣನ್ನು ಎತ್ತಿಕೊಳ್ಳುವುದು ಬೇಡ, ಅದು ತುಂಬಾನೇ ಭಾರವಿದೆ, ಹಾಗಾಗಿ ನಾನೇ ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳುತ್ತಾನೆ.
ಆಗ ಲಲಿತಾ ಹೇಳುತ್ತಾಳೆ, ಬೇಡ ಕಣೋ, ನೀನು ಮರವನ್ನು ಹತ್ತಿ ಹಣ್ಣು ತೆಗೆದು ಸಹಾಯ ಮಾಡಿದ್ದೆ ಹೆಚ್ಚು, ಇನ್ನು ನಿನ್ನ ಹತ್ತಿರವೇ ಎತ್ತಿಕೊಳ್ಳುವುದಕ್ಕೆ ಹೇಳಿದರೆ ಅದು ನನ್ನ ತಪ್ಪಾಗುತ್ತೆ. ಬೇಡ ಬಿಡು, ನಾನೇ ಎತ್ತಿಕೊಂಡು ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಮಾವಿನ ಹಣ್ಣನ್ನು ಎತ್ತಿಕೊಂಡು ಭುಜದ ಮೇಲೆ ಇಟ್ಟುಕೊಂಡು ಹೋಗುತ್ತಾಳೆ. ಲೋಕಿ ಕೂಡ ಅವಳ ಹಿಂದೇನೆ ನಡೆಯುತ್ತಾನೆ. ನಡೆದಾಡುವಾಗ ಹಿಂದಿನ ಭಾಗ ಅಲುಗಾಡುವುದನ್ನೇ ನೋಡುತ್ತಾ ಮುಂದೆ ಸಾಗುತ್ತಾನೆ. ಲಲಿತಾ ಮನೆಗೆ ಹೋದ ತಕ್ಷಣವೇ ಹೆಗಲ ಮೇಲಿದ್ದ ಮಾವಿನ ಹಣ್ಣನ್ನು ಕೆಳಗಿಳಿಸಿದಳು. ನಂತರ ಲೋಕಿ ಹಣ್ಣು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೋ ಅಂತ ಹೇಳುತ್ತಾಳೆ. ಅದಕ್ಕೆ ಲೋಕಿ ಪರವಾಗಿಲ್ಲ ಬಿಡಿ ಅಂತ ಹೇಳುತ್ತಾನೆ. ಮಾವಿನ ಹಣ್ಣು ತುಂಬಾ ದಪ್ಪವಿದ್ದ ಕಾರಣ ಲಲಿತಾ ಲೋಕಿಯ ಹತ್ತಿರ, ನನಗೆ ದಪ್ಪವಿರುವ ಮಾವಿನ ಹಣ್ಣನ್ನು ಬಗೆಯುವುದಕ್ಕೆ ಸರಿಯಾಗಿ ಗೊತ್ತಿಲ್ಲ ಕಣೋ, ನಿನಗೇನು ಅಭ್ಯಂತರವಿಲ್ಲವೆಂದರೆ ಬಗೆದು ಕೊಡುತ್ತೀಯ ಅಂತ ಕೇಳುತ್ತಾಳೆ. ಅದಕ್ಕೆ ಅವನು, ಸರಿ, ನಿಮ್ಮ ಹತ್ತಿರವಿರುವ ಕತ್ತಿ ಕೊಡಿ, ಬಗೆದು ಕೊಡುತ್ತೇನೆ ಅಂತ ಹೇಳಿ ಲಲಿತಾ ಹತ್ತಿರವಿರುವ ಕತ್ತಿಯನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಲಲಿತಾ ಲೋಕಿಯ ಹತ್ತಿರ, ನೀನು ಹಣ್ಣನ್ನು ಬಗೆಯುತ್ತಿರು, ನಾನು ಒಳಗಡೆ ಹೋಗಿ ಬರ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಲೋಕಿ ಯಾಕೆ ಅಂತ ಕೇಳುತ್ತಾನೆ. ಆಗ ಲಲಿತಾ ಹೇಳುತ್ತಾಳೆ, ಮಾವಿನ ಹಣ್ಣಿನ ಸೋನೆ ಬಟ್ಟೆ ಮೇಲೆ ಬಿದ್ದಿದೆ ಕಣೋ, ಒಳಗಡೆ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬರುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ಲೋಕಿಗೆ ಏನೋ ಒಂಥರ ಖುಷಿಯಾಗುತ್ತದೆ. ಲಲಿತಾ ಒಳಗಡೆ ಹೋದ ಮೇಲೆ ಹೇಗಾದರೂ ಮಾಡಿ ಬಟ್ಟೆ ಬದಲಾಯಿಸುವುದನ್ನು ನೋಡಿ ಕಣ್ಣನ್ನು ತಂಪು ಮಾಡಿಕೊಳ್ಳಲೇಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ಲಲಿತಾಳು ಹೊರಗಡೆ ಹಾಕಿರುವ ಚಿಲಕ ತೆಗೆದು ಒಳಗಡೆ ಹೋಗುತ್ತಾಳೆ. ಲೋಕಿ ಮಾವಿನ ಹಣ್ಣನ್ನು ಸೀಳುವುದನ್ನು ಬಿಟ್ಟು ನಿಧಾನಕ್ಕೆ ಒಳಗೆ ಹೋಗುತ್ತಾನೆ. ಫ್ರೆಂಡ್ಸ್, ಒಂದು ವೇಳೆ ಲೋಕಿ ಜಾಗದಲ್ಲಿ ನೀವು ಇದ್ದರೆ ಮಾವಿನ ಹಣ್ಣನ್ನು ಕಟ್ ಮಾಡುವುದಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಕಣ್ಣು ತಂಪು ಮಾಡಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದೀರಾ ಅಂತ ತಪ್ಪದೇ ಕಮೆಂಟ್ ಮಾಡಿ. ಲಲಿತಾ ಒಳಗಡೆ ಹೋದ ಮೇಲೆ ಬಟ್ಟೆಯ ಮೇಲೆ ಬಿದ್ದಿರುವ ಹಣ್ಣಿನ ಸೋನೆಯನ್ನು ಉರಿಸಿದರೂ ಹೋಗಲ್ಲ ಅಂತ ಅದನ್ನು ಪೂರ್ತಿಯಾಗಿ ತೆಗೆದೇ ಬಿಡುತ್ತಾಳೆ. ಪಾಪ ಲಲಿತಾ ಅವಳು ತೆಗೆದಾಗ, ಪಾಪಿ ಲೋಕಿ ಲಲಿತಾ ಬಟ್ಟೆ ತೆಗೆದಾಗ ಅವಳ ಹಿಂದಗಡೆ ನಿಂತು ನೋಡುತ್ತಿರುವುದು ಗೊತ್ತೇ ಆಗುವುದಿಲ್ಲ. ಎಲ್ಲವನ್ನೂ ತೆಗೆದು ಪಕ್ಕದಲ್ಲಿ ಎಸೆದ ನಂತರ ಸೂರ್ಯನ ಬಿಸಿಲು ಮನೆಯೊಳಗಡೆ ಬೀಳುತ್ತಿರುವುದರಿಂದ ಲಲಿತಾಗೆ ನೆರಳು ಕಾಣಿಸಿ ಹಿಂದೆ ತಿರುಗಿ ನೋಡುತ್ತಾಳೆ. ಆವಾಗ ಲೋಕಿಯನ್ನು ನೋಡಿ ಶಾಕ್ ಆಗಿ, ಲೋಕಿ ಇಲ್ಲಿ ನಿಂತುಕೊಂಡು ಏನು ಮಾಡ್ತಾ ಇದ್ದೀಯಾ, ಒಳಗೆ ಯಾಕೆ ಬಂದಿದ್ದಿ ಅಂತ ಕೇಳುತ್ತಾಳೆ. ಅದಕ್ಕೆ ಅವನು, ಮರ ಹತ್ತಿ ಮಾವಿನ ಹಣ್ಣು ತೆಗೆದು ತುಂಬಾ ಸುಸ್ತಾಗಿದೆ, ನೀವು ಕುಡಿಯುವುದಕ್ಕೆ ನೀರು ಸಹ ಕೊಟ್ಟಿಲ್ಲ, ಅದಕ್ಕೆ ಒಳಗೆ ಬಂದಿದ್ದು ಅಂತ ಉತ್ತರ ಕೊಡುತ್ತಾನೆ. ಆವಾಗ ಲಲಿತಾಗೆ ಏನು ಹೇಳಬೇಕಂತ ಗೊತ್ತೇ ಆಗುವುದಿಲ್ಲ. ಯಾಕೆಂದರೆ ತಾನು ಕುಡಿಯುವುದಕ್ಕೆ ನೀರು ಕೊಟ್ಟಿದ್ದರೆ ಲೋಕಿ ಒಳಗೆ ಸಹ ನೋಡುತ್ತಿರಲಿಲ್ಲ. ಅವನು ಒಳಗೆ ಬಂದು ನನ್ನನ್ನು ನೋಡಲು ನಾನೇ ಕಾರಣ ಅಂತ ಅಂದುಕೊಳ್ಳುತ್ತಾಳೆ. ಲಲಿತಾಗೆ ಅವಳ ಸ್ಥಿತಿಯನ್ನು ನೋಡಿ ತುಂಬಾನೇ ನಾಚಿಕೆಯಾಗಿ, ನನ್ನನ್ನು ಹಾಗೆ ನೋಡಬೇಡ, ಅಡುಗೆ ಮನೆಗೆ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಅವನಂತೂ ಎಲ್ಲವನ್ನೂ ನೋಡಿ ಕಣ್ಣನ್ನು ತಂಪು ಮಾಡಿಕೊಂಡು ಸರಿ ಅಂತ ತಲೆಯಾಡಿಸುತ್ತಾನೆ. ಲೋಕಿ ಜೀವನದಲ್ಲಿ ಅದೇ ಮೊದಲ ಸಲ ನೋಡಿದ್ದರಿಂದ ಅವನಿಗೆ ನೀರು ಕುಡಿಯುವುದಕ್ಕೆ ಹೋಗಲು ಮನಸ್ಸೇ ಆಗುವುದಿಲ್ಲ. ಎಲ್ಲವನ್ನೂ ನೋಡಿದ ಮೇಲೆ ಇನ್ನೇನು ಮಾಡುವುದಕ್ಕಾಗುತ್ತೆ ಅಂತ ಪೂರ್ತಿ ನೋಡಿಯಾಗಿದೆ ಅಲ್ವಾ, ಇನ್ನಾದರೂ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಅದಕ್ಕೆ ಲೋಕಿ, ಹೌದು, ಎಲ್ಲವನ್ನೂ ನೋಡಿದ್ದೇನೆ ನಿಜ, ಆದರೆ ಅದರ ರುಚಿ ಮಾತ್ರ ನೋಡಿಲ್ಲ. ನಾನು ಕೊಟ್ಟಿರುವ ಮಾವಿನ ಹಣ್ಣಿಗೆ ಹಣ ಕೊಡುವುದೇನು ಬೇಡ, ಆದರೆ ಅದರ ಬದಲಾಗಿ ನನ್ನ ಕಣ್ಣೆದುರು ಕಾಣುತ್ತಿರುವ ಹಣ್ಣಿನ ರುಚಿ ನೋಡಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಲಲಿತಾ, ಸರಿ, ಬೇಗ ರುಚಿ ನೋಡಿ ಒಳಗಡೆ ಹೋಗಿ ನೀರು ಕುಡಿ ಅಂತ ಹೇಳುತ್ತಾಳೆ. ಲೋಕಿಗೆ ಖುಷಿಯಾಗಿ ಹಣ್ಣು ಬಿಡಿಸಿ ರುಚಿಯನ್ನು ನೋಡಿ ತುಂಬಾನೇ ಸ್ವಾರಸ್ಯವಾಗಿದೆ ಅಂತ ಹೇಳಿ ಒಂದು ಸಲ ಒಳಗೆ ಹಾಕಲು ಅವಕಾಶ ಕೇಳಿದಾಗ, ಜೀವನದಲ್ಲಿ ಸಾಧನೆಯ ಜೊತೆ ಎಲ್ಲವನ್ನೂ ಮಾಡಬೇಕು, ಅದೇ ನಿಜವಾದ ಜೀವನ ಅಂತ ಹೇಳಿದಾಗ ಒಳಗೆ ಹಾಕಿ ಎಲ್ಲವನ್ನೂ ಮಾಡಿ ಮುಗಿಸಿದ ನಂತರ ನೀರು ಕುಡಿದು ತೆಗೆದಿಟ್ಟಿರುವ ಮಾವಿನ ಹಣ್ಣನ್ನು ಸಿಗಿದು ತಿಂಡಿ ಮಾಡುವುದಕ್ಕೆ ಸಿದ್ಧ ಮಾಡುತ್ತಾರೆ. ನಂತರ ಲೋಕಿ ಹತ್ತಿರ ಮಾಡಿದ್ದು ಹೇಗಿತ್ತು ಅಂತ ಕೇಳಿದಾಗ, ಮಾವಿನ ಹಣ್ಣು ತಿಂದಿರುವುದಕ್ಕಿಂತ ಚೆನ್ನಾಗಿತ್ತು ಅಂತ ಹೇಳುತ್ತಾನೆ. ನಂತರ ಬೇಗನೆ ಮಾವಿನ ಹಣ್ಣಿನ ತಿಂಡಿಯನ್ನು ಮಾಡುತ್ತಾರೆ. ಶಾಲೆಗೆ ಹೋಗಿರುವ ಲಲಿತಾಳ ಮಕ್ಕಳು ಮನೆಗೆ ಬಂದವರೇ, ಅಮ್ಮ ತಿಂಡಿ ರೆಡಿಯಾಗಿದೆಯಾ ಅಂತ ಕೇಳುತ್ತಾರೆ. ಅದಕ್ಕೆ ಲಲಿತಾ, ಹೌದು, ಸಿದ್ಧವಾಗಿದೆ, ಬೇಗ ಕೈ ಕಾಲು ತೊಳೆದು ಬನ್ನಿ ಅಂತಾಳೆ. ನಂತರ ಮಕ್ಕಳಿಗೆ ಮಾವಿನ ಹಣ್ಣಿನ ತಿಂಡಿ ಕೊಟ್ಟಾಗ ಅವರಿಬ್ಬರೂ ಕೂಡ ತಿಂದು ಖುಷಿ ಪಡುತ್ತಾರೆ. ಫ್ರೆಂಡ್ಸ್, ಕತೆ ಹೇಗಿತ್ತು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.